ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ. ದೇವೇಗೌಡರ ಬೆನ್ನಲ್ಲೇ ಯಡಿಯೂರಪ್ಪ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ. ನೋಡಿ, ಬಿಡದಿ ಹೋರಾಟ ಇದೆಯಲ್ಲ, ದಿನ ಕಳೆದಂತ ಜೋರಾಗ್ತಾ ಇದೆ. ಬಿಜೆಪಿಯಿಂದ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ. ಬಿಡದಿ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ದೇವೇಗೌಡರ ಬೆನ್ನಲ್ಲೇ ಯಡಿಯೂರಪ್ಪ ಕೂಡ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ. BY ವಿಜೇಂದ್ರ, ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಬಿಜೆಪಿ ಮಾಜಿ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಸಾವಿರಾರು ಜನರು ಭಾಗಿಯಾಗಿದ್ದಾರೆ. ಕಾರ್ಯಕರ್ತರೊಂದಿಗೆ BSY ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಜಿ CMಗಳು, ಕೇಂದ್ರ ಸಚಿವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಡದಿಯಿಂದ ಸಾವಿರಾರು ರೈತರು ಆ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಟೌನ್ಶಿಪ್ ಕೈ ಬಿಡುವಂತೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ದಿನ ಕಳೆದಂತೆ ಕೈ ಮೀರಿ ಹೋಗ್ತಾ ಇದೆ. ರೈತರು ಆಕ್ರೋಶಕ್ಕೊಳಗಾಗ್ತಾ ಇದ್ದಾರೆ. ಸರ್ಕಾರ ಏನೇ ಹೇಳಿದ್ರು ಕೂಡ ಕೊನೆಗೊಂದಿನ ಭೂ ಸ್ವಾಧೀನ ಪಡಿಸ್ಕೊಂಡು ಬಿಡುತ್ತೆ ಅಂತ ಹೇಳಿ ಅಲ್ಲಿನ ರೈತರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿಯಿಂದ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ನಡೀತಾ ಇದೆ. ಯಡಿಯೂರಪ್ಪನವರು ಕೂಡ ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, JDSನಿಂದ ದೇವೇಗೌಡರು ಮೊನ್ನೆ ಪ್ರೆಸ್ ಮೀಟ್ ನಡೆಸಿ ಇದನ್ನು ಕೈ ಬಿಡದೇ ಇದ್ದರೆ ನಾನು ಧರಣಿಗೆ ಕೂರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಯಡಿಯೂರಪ್ಪನವರು ಎಂಟ್ರಿ ಕೊಟ್ಟಿದ್ದಾರೆ ಇದಕ್ಕೆ. ಅವ್ರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದ್ದಾರೆ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದ್ದಾರೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. CT ರವಿ ಇದ್ದಾರೆ, ಇನ್ನು ಹಲವು ಬಿಜೆಪಿ ನಾಯಕರುಗಳು, ಮಾಜಿ ಸಚಿವರಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಹಾಲಿ ಶಾಸಕರುಗಳಿದ್ದಾರೆ. ಎಲ್ಲರೂ ಕೂಡ ಅವರ ಜೊತೆ ಬಿಡದಿಯ ಸಾವಿರಾರು ರೈತರು, ಈ ಯೋಜನೆ ವಿರೋಧವಾಗಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವಾಗ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಅವರು ಕೂಡ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಸಾವಿರಾರು ರೈತರು ಬಂದಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ, ರೈತ ವಿರೋಧಿ ಸರ್ಕಾರ ಇದು, ರೈತರನ್ನ ಅವರ ಭೂಮಿಯನ್ನ ಕಿತ್ಕೊಳ್ತಾ ಇದೆ ಸರ್ಕಾರ. ಕೃಷಿ ಭೂಮಿ ಅದು ಫಲವತ್ತಾದ ಭೂಮಿ, ಆ ಭೂಮಿಯನ್ನ ಸರ್ಕಾರ ಕಿತ್ಕೊಳ್ತಾ ಇದೆ ಅಂತ ಹೇಳಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು. ಕೈ ಬಿಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ, ಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಇನ್ನೂ ತೀವ್ರತೆ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪನವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೇಶಕ್ಕೆ ವಿರೋಧ ಮಾಡುವವರ, ಕಾನೂನು ವಿರೋಧಿಗಳ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರ ಕೇಸ್ಗಳನ್ನ ವಾಪಸ್ ತಗೊಂತೀರಿ. ಇನ್ನೊಂದು ಕಡೆ ರೈತರ ಮೇಲೆ ಯಾರು ನಮ್ಗೆ ಅನ್ನ ಕೊಡ್ತಾರೆ, ಯಾರು ನಮ್ಗೆ ಹಾಲು ಕೊಡ್ತಾರೆ, ಯಾರು ನಮ್ಗೆ ತರಕಾರಿ ಕೊಡ್ತಾರೆ, ಯಾರು ನಮ್ಗೆ ಹಣ್ಣು ಕೊಡ್ತಾರೆ, ಅವರ ಮೇಲೆ ಕೇಸ್ ಹಾಕಕ್ ಹೊರಟಿದ್ದೀರಿ. ಯಾವ ಸರ್ಕಾರ ಇದು? ಯಾವ ರೀತಿಯ ಸರ್ಕಾರ ಇದು? ಅದಕ್ಕಾಗಿ ರೈತ ವಿರೋಧಿ ಸರ್ಕಾರ ಈ ಕೂಗು ಇವತ್ತು ಕೇವಲ ಇಲ್ಲಲ್ಲ, ಇಡೀ ರಾಜ್ಯದಲ್ಲಿ ಮೊಳಗಬೇಕು. ಬರ ಬಂದ್ರೆ ನೀವು ಹೋಗಲ್ಲ, ನೆರೆ ಬಂದ್ರೆ ನೀವು ಹೋಗಲ್ಲ, ಬರಕ್ಕೆ ಪರಿಹಾರ ಕೊಡಲ್ಲ, ನೆರೆಗೆ ಪರಿಹಾರ ಕೊಡಲ್ಲ. ಇಲ್ಲಿ ಸರ್ಕಾರ ಇಲ್ಲ. ಕಳೆದ 3 ವರ್ಷದಿಂದ ಏನ್ ನೋಡಿದೀವಿ ನಾವು? ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳುವವರು, ಮುಖ್ಯಮಂತ್ರಿ ಹೊಸದಾಗಿ ಕುರ್ಚಿ ಆಗುವವರು. ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೋಬೇಕಿತ್ತು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಿತ್ತು. ಅದು ಹೋರಾಟ ನಡೆಯಿತು 2.5-3 ವರ್ಷಗಳ ಕಾಲ. ಕಳೆದ 1 ತಿಂಗಳಿಂದ ಅಹಂಕಾರದ ಸರ್ಕಾರ, ದರ್ಪದ ಸರ್ಕಾರ, ಬಾಡಿ ಲ್ಯಾಂಗ್ವೇಜು, ಮಾತಾಡುವ ಶೈಲಿ, ನಾನು ಕಿತ್ಕೊಂತೀನಿ, ನಾನು ಮಾಡಿದ್ದೇ ಕಾನೂನು. ಅಣ್ಣ, ನೀವು ಮಾಡಿದ್ದು ಕಾನೂನು ಅಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಧಾರದಲ್ಲಿ ಕಾನೂನು ನಡೆಯುತ್ತೆ. ನೀವು ಮಾಡಿದ್ದು ಕಾನೂನು ಆಗಲ್ಲ. ಮುಖ್ಯಮಂತ್ರಿಗಳೇ, ನೀವು ಮಾಡಿದ್ದು ಕಾನೂನು ಆಗಲ್ಲ. ಕಾನೂನಿಗೆ ಆಕ್ಟ್ ಇದೆ,
ಆಕ್ಟಿನ ಆಧಾರದಲ್ಲಿ ಕಾನೂನು ನಡಿಬೇಕು, ಸರ್ಕಾರ ನಡಿಬೇಕು, ಅಧಿಕಾರಿಗಳು ನಡಿಬೇಕು. ಆದ್ರೆ ಇವತ್ತು ಈ ಸರ್ಕಾರ ದರ್ಪದಿಂದ ನಡೆಸಕ್ ಹೊರಟಿದ್ದೀರಿ, ನೀವು ಅಹಂಕಾರದಿಂದ ನಡೆಸಕ್ ಹೊರಟಿದ್ದೀರಿ. ಕಿತ್ಕೊಂಡು ಏನ್ ಮಾಡ್ತೀರಿ ಅನ್ನುವಂತ ದುರಾಂಕಾರದಲ್ಲಿ ನೀವು ಮೆರಿತಾ ಇದ್ದೀರಿ. ಇದನ್ನು ಈ ರಾಜ್ಯದ ಜನ ಒಪ್ಪಲ್ಲ. ಯಾರು ಈ ದುರಾಂಕಾರದಿಂದ ನಡ್ಕೊಂಡಿದ್ದಾರೆ ಅವರನ್ನ ಮಣ್ಣು ಪಾಲು ಮಾಡಿದಂತ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಹೋರಾಟ ಕೇವಲ ಬಿಡದಿಗೆ ಸೀಮಿತ ಅಲ್ಲ. ಇವತ್ತು ನಮ್ಮದು ಬಿಡದಿದ್ದು ಬೆಂಗಳೂರಿದ್ದು, ನಾಳೆ ಇನ್ನೊಂದು ಕಡೆ ಹೋಗ್ತಾರೆ. ಎಲ್ಲೆಲ್ಲಿ ಕಿಮ್ಮತ್ತಾದ, ಎಲ್ಲೆಲ್ಲಿ ಚೆನ್ನಾಗಿರುವ ವ್ಯಾಲ್ಯೂಯಬಲ್ ಜಮೀನಿದೆ ಅದನ್ನು ಕಿತ್ಕೊಂಡು ಸ್ವಂತಕ್ಕೆ ಉಪಯೋಗ ಮಾಡುವಂತ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಯಾರು ಎಷ್ಟು ನಮ್ಗೆ ಕೊಡ್ತಾರೆ, ಎಷ್ಟು ನಮ್ಮ ಮನೆಗೆ ಬ್ಯಾಗ್ ಬರುತ್ತೆ, ರಾತ್ರಿ ಎಷ್ಟು ವ್ಯವಹಾರ ಆದ ಮೇಲೆ ನಾವು ಮನೆಗೆ ಹೋಗಿ ಮಲಗ್ತೀವಿ. ಇಂಥ ಲೆಕ್ಕಾಚಾರ ಮಾಡುವಂತ ಸರ್ಕಾರ ಇಲ್ಲಿ ಇದೆ. ಅದಕ್ಕಾಗಿ ನಮ್ಮ ವಿರೋಧ ಇದೆ. ಬಂಧುಗಳೇ, ಈ ಹೋರಾಟ ಆರಂಭ ಮಾತ್ರ. ಇದರ ಅಂತ್ಯ ಈ ಸರ್ಕಾರವನ್ನ ವಿಧಾನಸೌಧದಿಂದ ಕಿತ್ತಾಗುವ ತನಕ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಹೋರಾಟವನ್ನ ನಿರಂತರವಾಗಿ ಮಾಡ್ತೀವಿ. ಬಿಡದಿ ರೈತರ ಜೊತೆ ನಾವಿದ್ದೀವಿ. ಬಿಡದಿ ರೈತರಿಗಾಗಿ ನಾವು ಹೋರಾಟ ಇವತ್ತೇನು ಮಾಡಿದೀವಿ ಅದು ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಬಿಡದಿಯ ರೈತರ ಹೋರಾಟಕ್ಕೆ, ಬಿಡದಿಯ ರೈತರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯದ ರೈತರ